ಜನತೆಗೆ ರವಿರಾಜ್ ಸಾಗರ್ ಮಾಡುವ ಪ್ರಣಾಮಗಳು. ನಾನು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿಂದ ಬಂದಿರೋದು. ಈಗ ನೋಡ್ತಾ ಇರೋದು ಕರ್ನಾಟಕ ದೇಸಿ ಚಿತ್ರಕಲೆ ಹಸಚಿತ್ತಾರ. ತಾವೆಲ್ಲ ಈಗಾಗಲೇ ಸಾಕಷ್ಟು ಕಡೆ ನೋಡಿರ್ಬೋದು. ಕೆಲವರಿಗೆ ಇದು ವಾರ್ಲಿ ಕಲೆ ಅಥವಾ ಮಂಡಲ ಕಲೆ ಅಥವಾ ರಂಗೋಲಿ ಅಂತ ಅನಿಸ್ಬೋದು, ಆದರೆ ಅದಲ್ಲ. ಇದು ಕರ್ನಾಟಕದಲ್ಲಿ ಚಿತ್ರಲಿಪಿ ಏನಿತ್ತು, ಅಕ್ಷರ ಲಿಪಿಯನ್ನು ಕಂಡುಕೊಳ್ಳೋದಕ್ಕಿಂತ ಮೊದಲೇ ಮಾನವ ಚಿತ್ರಲಿಪಿಯನ್ನು ಕಂಡುಕೊಂಡ. ಆ ಚಿತ್ರಲಿಪಿ ಕಾಲಘಟ್ಟದಲ್ಲಿ ಕಂಡುಕೊಂಡಿರ್ತಕ್ಕಂಥ ಒಂದು ಚಿತ್ರಲಿಪಿ. ಇಲ್ಲಿ ರೇಖೆಗಳ ಮೂಲಕ ಕಾಣ್ತಾ ಇರುವ ಚಿತ್ರ ವಿನ್ಯಾಸ ಹಾಸ್ಯಚಿತ್ತಾರ. ಇದು ಹಾಸ್ಯಚಿತ್ತಾರ. ನಮ್ಮ ಕುಟುಂಬದಲ್ಲಿ ಅಥವಾ ನಮ್ಮ ಸಾಗರ ಸ್ವಭಾವದಲ್ಲಿ ಈ ತರಹ 50-60 ವಿನ್ಯಾಸಗಳಿದ್ದಾವೆ. ಈ ಚಿತ್ರದಲ್ಲಿ ಪ್ರತಿಯೊಂದು ಎಳೆಗಳಿಗೂ ಹೆಸರಿದೆ. ಎಳೆಗಳ ಮೂಲಕವೇ ಶಾಸ್ತ್ರವನ್ನು ಹೇಳುವ, ಸಾಂಪ್ರದಾಯಿಕ ಅಂತಸತ್ವವನ್ನು ಹೇಳುವ ಮಹಿಳಾ ಅಭಿವ್ಯಕ್ತಿ ಕಲೆ. ಆಕ್ಚುಲಿ ಇದು ಮಹಿಳಾ ಅಭಿವ್ಯಕ್ತಿ ಕಲೆ. ಈ ಚಿತ್ರದಲ್ಲಿ ಕಾಣ್ತಕ್ಕಂಥ ಎಳೆಗಳು ಇಡೀ ಒಟ್ಟು ಚಿತ್ರವನ್ನು ಹಸಚಿತ್ತಾರ ಅಂತ ಕರಿತೇವೆ. ಇದನ್ನ ಮಾದನ ಕೈ ಅಂತ ಕರಿತೇವೆ. ಇಲ್ಲಿ ಶಿವ ಪಾರ್ವತಿ ದಂಡಿಗೆಯ ಮೂಲಕ ಬಂದು ಸೂರ್ಯ ಚಂದ್ರ ಇರುವವರೆಗೂ ನಮ್ಮ ವಂಶಾಭಿವೃದ್ಧಿ ಮತ್ತು ಉತ್ತಮವಾದ ಫಲವಂತಿಕೆಯ ಮಕ್ಕಳು ಹುಟ್ಟಲಿ ಅನ್ನುವ ನಂಬಿಕೆಯನ್ನು ಇಟ್ಕೊಂಡು ಹಸಚಿತ್ತಾರ ಶಾಸ್ತ್ರವನ್ನ ಹಸೆಗೋಡೆಗೆ ಬರೆದು ಆನಂತರ ಮದುವೆ ಶಾಸ್ತ್ರವನ್ನು ಆರಂಭಿಸೋದನ್ನ ಕಂಡಿರ್ತೀವಿ ನೀವೆಲ್ಲ. ಈ ಭಾಗದಲ್ಲೂ ಕೂಡ ಹಸೆಮಣೆ, ಕಂಬಳಿ ಬೇರೆ ಹಸಚಿತ್ತಾರ ಬರೀತಕ್ಕಂಥದ್ದು, ನೆಲಚಿತ್ತಾರಗಳನ್ನು ಬರೀತಕ್ಕಂಥದ್ದು, ಸಾಕಷ್ಟು ನಮ್ಮ ರಾಜ್ಯದ ಬೇರೆ ಭಾಗ ಬೇರೆ ರೀತಿಯ ಚಿತ್ರಗಳನ್ನು ಬರೆಯುವ ನಂಬಿಕೆಗಳಿದೆ. ಹಾಗೇನೆ ಹಸಚಿತ್ತಾರ ಕೂಡ. ಇಲ್ಲಿ ನಿಲಿ ಅಂದ್ರೆ ಮನುಷ್ಯನ ಸಂಬಂಧದ ನಿಲುವು ಏನಾಗಿರ್ಬೇಕು, ಭಾವನೆಗಳ ನಿಲುವು ಏನಾಗಿರ್ಬೇಕು ಅನ್ನೋದನ್ನ ನಿಲಿ ಮತ್ತು ನಿಲಿಕೊಚ್ಚುಗಳ ಮೂಲಕ ಹೇಳ್ತಾರೆ. ಹಾಗೇನೆ ಇಲ್ಲಿ ಕಾಣ್ತಕ್ಕಂಥ ಹಳದಿ ಬಣ್ಣದ ಸಾಲುಗಳಿದೆಯಲ್ಲ, ಇದು ಅಂಡಿಗೆ ಸಾಲು ಅಂತ ಕರಿತೇವೆ, ಪಪ್ಪಳಿ ಸಾಲು ಅಂತ ಕರಿತೇವೆ. ಇದು ಬಳಿಗಳು ಅಂತ ಕರಿತೇವೆ. ನಮ್ಮ ಸಾಗರ ಸರ್ವ ಭಾಗದಲ್ಲಿ ದೀವರು ಸಮುದಾಯ ಅಂತ ಒಂದು ಸಮುದಾಯ ಕಂಡುಬರುತ್ತೆ. ಟ್ರೈಬಲ್ ಬುಡಕಟ್ಟು ಪರಂಪರೆ ಹೊಂದಿರತಕ್ಕಂಥ ಸಮುದಾಯ. ಅಲ್ಲಿ ಬಳಿಗಳು ಅಂದ್ರೆ ವಂಶಾವಳಿ ಅಂತ. ಹಳದಿ ಬಳಿ, ಬಿಳಿ ಬಳಿ, ಕೆಂಪು ಬಳಿ, ಕಪ್ಪು ಬಳಿ ಅಂತ ಆ ಸಮುದಾಯದಲ್ಲಿ ಕಂಡು ಬರ್ತವೆ. ಆ ಸಮುದಾಯದ ನಂಬಿಕೆ ಪ್ರಕಾರ ಇದು ವಂಶವಾಹಿನಿಗಳು, ಗಂಡಿನ ಬಳಿ ಮತ್ತು ಹೆಣ್ಣಿನ ಬಳಿ ಅಂತ. ಇವತ್ತು ನಾವು ಸೈನ್ಸ್ ಕಾಣ್ತೇವೆ. ವಂಶವಾಹಿನಿಗಳನ್ನ ನಾವು ಒಂದು ಚಿತ್ರದ ಮೂಲಕ ತೋರಿಸ್ತೇವೆ. ಅದನ್ನ ಪ್ರಾಚೀನ ಕಾಲದಲ್ಲೇ ನಮ್ಮ ಗ್ರಾಮೀಣ ಬುಡಕಟ್ಟು ಜನಾಂಗದವರು ಬಳಿಗಳು ಅಂತ ಕಂಡುಕೊಂಡಿದ್ರು. ಬಳಿ ಹೀಗೆ ಸಾಗಿ ಗಂಡು ಬಳಿ ಮತ್ತು ಹೆಣ್ಣು ಬಳಿ ಸಾಗಿ ಇಲ್ಲಿ ದಿ ಎಂಡ್ ಆಗೋದಿಲ್ಲ. ಎಂಡ್ ಆಗದೇ ಮುಂದಕ್ಕೆ ಸಾಗುತ್ತೆ. ಇಲ್ಲಿ ಎಂಡ್ ಮಾಡ್ಬೋದಾಗಿತ್ತು ಚಿತ್ರದಲ್ಲಿ, ನಾವು ಎಂಡ್ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಬಳಿ ಯಾವತ್ತೂ ಎಂಡ್ ಆಗದೆ ಇರಲಿ, ಸೂರ್ಯಚಂದ್ರ ಇರುವವರೆಗೂ ಮುಂದುವರಿಯುವಂತ ವಂಶ ವೃದ್ಧಿ ಆಗಲಿ ಅಂತ ಸೂರ್ಯಚಂದ್ರ ಸಾಕ್ಷಿಯಾಗಿ ಮತ್ತು ಶಿವಪಾರ್ವತಿಯರ ಸಾಕ್ಷಿಯಾಗಿ ಅವರ ಆಶೀರ್ವಾದ ನಮಗಿರಲಿ ಅಂತ ಮನೆಯಲ್ಲಿ ಇವತ್ತು ಕೂಡ ಮನೆಯ ನಡುಮನೆಯ ಗೋಡೆಯಲ್ಲಿ ಪೂರ್ವ ದಿಕ್ಕಿಗೆ ಈ ಚಿತ್ರವನ್ನ ಮಲೆನಾಡಿನ ದೇವರ ಸಮುದಾಯದಲ್ಲಿ ಕಡ್ಡಾಯವಾಗಿ ಪ್ರತಿಯೊಂದು ಮನೆಯಲ್ಲೂ ಕಾಣಬಹುದು. ಮದುವೆ ಶಾಸ್ತ್ರವನ್ನು ಮಾಡ್ತಕ್ಕಂಥದ್ದು ಇದು ಕೇವಲ ಚಿತ್ರಕಲೆ ಅಲ್ಲ, ಇದು ಸಾಂಪ್ರದಾಯಿಕ ಅಂತಸತ್ವವನ್ನು ಹೊಂದಿರತಕ್ಕಂಥದ್ದು, ತನ್ನದೇ ಆದ ತಾತ್ವಿಕತೆಯನ್ನು ಹೊಂದಿರತಕ್ಕಂಥದ್ದು. ಹಾಗೆಯೇ ಇಲ್ಲಿ ಕಾಣ್ತಕ್ಕಂಥದ್ದು ಪೀಟಿ ಅಂತ ಕರೀತಾರೆ. ಇವತ್ತು ನಿಮಗೆ ಗೊತ್ತಿದೆ, ಒಂದು ಹೂವು ಕಾಯಿ ಆಗ್ಬೇಕಾದ್ರೆ ಅಲ್ಲಿ ಯಾವ್ದಾದ್ರು ಒಂದು ಕೀಟದಿಂದ ಏನೇನು ಕ್ರಿಯೆ ಆಗ್ಬೇಕಂತ ಅದನ್ನ ಜೈವಿಕ ವಿಜ್ಞಾನದಲ್ಲಿ ತಾವು ಅಭ್ಯಾಸ ಮಾಡಿದ್ದೀರಿ. ಅದನ್ನ ಹಿಂದೆನೆ ನಮ್ಮ ತಾಯಂದ್ರುಗಳು ಹಸಚಿತ್ತಾರ ತಂದಿದ್ದಾರೆ. ಪೀಟಿ ಫಲವಂತಿಕೆಯ ಸಂಕೇತವಾಗಿ. ಹಾಗೂ ಮೊಟ್ಟೆ ಕೋಳಿ, ಇದು ಮೊಟ್ಟೆ ಕೋಳಿ, ಗಂಡು ಕೋಳಿ ಮತ್ತು ಹೆಣ್ಣು ಕೋಳಿ. ನಮ್ಮಲ್ಲೆಲ್ಲ ಹಿಂದೆ ಟ್ರೈಬಲ್ ಪರಿಕಲ್ಪನೆ ನಿಮಗೆಲ್ಲ ಗೊತ್ತಿದೆ, ದೇವರುಗಳಿಗೆ ಕೋಳಿಯನ್ನ ನೈವೇದ್ಯ ಇರ್ತಕ್ಕಂಥದ್ದು. ಹಾಗೇನೆ ಮದುವೆ ಶಾಸ್ತ್ರದಲ್ಲೂ ಕೂಡ ಮೊಟ್ಟೆ ಕೋಳಿ ಫಲವಂತಿಕೆ, ಗಂಡು ಮೊಟ್ಟೆ, ಹೆಣ್ಣು ಮತ್ತು ಹೆಣ್ಣು ಫಲವಂತಿಕೆಗೆ ಬಂದಿದ್ದಾರೆ. ಇವರಿಗೆ ವಂಶಾಭಿವೃದ್ಧಿಗೆ, ಮದುವೆಗೆ ಶಾಸ್ತ್ರಕ್ಕೆ ಸಿದ್ಧತೆ ನಡೆದಿದೆ. ಅದನ್ನ ಇಂಡಿಕೇಶನ್ ಆಗಿ ಸಾಂಕೇತಿಕವಾಗಿ ಗಂಡು ಕೋಳಿ ಮತ್ತು ಹೆಣ್ಣು ಕೋಳಿಯನ್ನ ಬರೆದಿರ್ತಕ್ಕಂಥದ್ದು. ಹಾಗೇನೆ ಇದು ಕುಂಭ ಹಾಗೂ ಮಾವಿನ ಕೊನೆ, ಅಡಿಕೆ, ತೆಂಗಿನಕಾಯಿಗಳನ್ನ ಇಟ್ಟು ಪೂಜಿಸ್ತಕ್ಕಂಥ ಒಂದು ಮದುವೆ ಶಾಸ್ತ್ರವನ್ನ ಸಿಂಬಾಲಿಕ್ ಆಗಿ ಈ ಹಸಚಿತ್ತಾರದಲ್ಲಿ ತಂದಿರ್ತಕ್ಕಂಥದ್ದು. ಹಾಗೆ ಶಿವಪಾರ್ವತಿ ಅಂತ ನೀವು ಕೆಲವರು ಅನ್ಕೊಳ್ಳೋದು, ಅದಕ್ಕೆ ಶಿವನಿಗೆ ಅದರ ತ್ರಿಶೂಲ ಇರಬೇಕು, ಕಣ್ಣು ಇರಬೇಕು, ಅದೆಲ್ಲ ಇರಬೇಕು ಅಂತ. ಆದ್ರೆ ಇದು ನಾವು ಇವತ್ತೇ ಮೂರ್ತ ರೂಪದಲ್ಲಿ ದೇವರನ್ನ ಕಂಡ್ಕೊಳ್ತಾ ಇದ್ದೀವಿ. ಶಿವನಿಗೆ ತ್ರಿಶೂಲ ಇದೆ, ಹಾವಿದೆ, ಜಡೆ ಇದೆ ಅಂತ. ಅದನ್ನೆಲ್ಲ ಕಂಡ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಪ್ರಾಚೀನ ಕಾಲದಲ್ಲಿ ಇರ್ತಕ್ಕಂಥ ಚಿತ್ರಕಲೆ ಆಗಿದ್ದರಿಂದ ಇಲ್ಲಿ ಶಿವನಿಗೆ ತ್ರಿಶೂಲವೂ ಬಂದಿಲ್ಲ ಅಥವಾ ಕಣ್ಣು ಕಿವಿ ಇಲ್ಲ. ಒಂದು ಆಯಾಮದ ನೆರಳು ಚಿತ್ರ. ಇವತ್ತು ನೀವು ಬಂಡೆ ಚಿತ್ರಕಲೆಗಳು ಅಥವಾ ಆದಿಮಾರೇಖಾ ಶೈಲಿಯ ಕುಟ್ಟು ಚಿತ್ರಗಳನ್ನು ಅಭ್ಯಾಸ ಮಾಡಿದ್ರೆ, ಅಜಂತ ಎಲ್ಲವರದ ಕೇವ್ಸ್ಗಳಲ್ಲಿ ಅಧ್ಯಯನ ಮಾಡಿದ್ರೆ, ರಾಯಚೂರಿನ ಅಮರೇಶ್ವರ ಟೆಂಪಲ್, ಹಾಗೆ ಮಧ್ಯಪ್ರದೇಶ ಬೆಂಬಿಡ್ಕಾ ಟೆಂಪಲ್, ಬೆಂಬಿಡ್ಕಾ ಗುಹೆಗಳಲ್ಲಿ ಅಧ್ಯಯನ ಮಾಡಿದ್ರೆ ನಿಮಗೆ ಈ ತರದ ಚಿತ್ರಗಳ ಕೆಲವೊಂದು ಸರಳ ವಿನ್ಯಾಸಗಳು ಕಂಡು ಬರ್ತವೆ. ರಾಯಚೂರಿನ ಅಮರೇಶ್ವರ ಟೆಂಪಲ್ ಕೂಡ ಕಂಡು ಬರ್ತದೆ. ಆ ಸುಂದರ ಅವರು ಇದ್ರ ಬಗ್ಗೆ ದೀರ್ಘವಾಗಿ ಭಾರತಾದ್ಯಂತ ಅಧ್ಯಯನ ಮಾಡಿದ್ದಾರೆ. ನಾನು ಕೂಡ 2017ರಿಂದ ಭಾರತದ ಹಲವು ರಾಜ್ಯಗಳಲ್ಲಿ ಇದರ ಕುರಿತು ಅಧ್ಯಯನ ಮಾಡಿ ನನ್ನ ಹಸಚಿತ್ತಾರದ ಸಂಶೋಧನಾ ಕೃತಿ ಭಾರತ ದೇಶದ ಈ ತರದ ಚಿತ್ರಕಲೆಗಳು ಯಾವ್ಯಾವುದಿದೆ, ಅದರ ಸಾಂಪ್ರದಾಯಿಕ ಅಂತಸತ್ವ ಏನು, ಅವು ಹೇಗೆ ವಿಕಾಸವಾದವು, ಅಕ್ಷರ ಲಿಪಿಯನ್ನು ಕಂಡುಕೊಳ್ಳುವ ಮುನ್ನ ಭಾರತದಲ್ಲಿ ಚಿತ್ರಲಿಪಿ ಸಾಂಪ್ರದಾಯಿಕವಾಗಿ ಮದುವೆ ಶಾಸ್ತ್ರಗಳಿಗೆ, ಭೂಮಿ ಪೂಜೆಗೆ
ಹೇಗೆ ಬಳಸ್ಕೊಂಡ್ರು ಮತ್ತು ಕಡ್ಡಾಯವಾಗಿ ಅದನ್ನು ಬಳಸ್ಕೊಳ್ಳಿಕ್ಕೆ ಅವರಲ್ಲಿದ್ದಂತಹ ಧಾರ್ಮಿಕ ನಂಬಿಕೆಗಳು ಏನಾಗಿದ್ವು ಅನ್ನೋದ್ರ ಬಗ್ಗೆ ಒಂದು ಅಧ್ಯಯನ ಕೃತಿಯನ್ನು ಕೂಡ ಪ್ರಕಟ ಮಾಡಿದ್ದೇನೆ. ಈಗಾಗಲೇ ಸುಮಾರು ಒಂದು 15 ವರ್ಷಗಳಿಂದ ಹಸಚಿತ್ತಾರವನ್ನು ಬೇರೆ ಬೇರೆ ಭಾಗದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ. ಮನೆಗಳಿಗೆ, ದೇವರ ಕೋಣೆಗಳಿಗೆ ಇಂಟೀರಿಯರ್ ಡಿಸೈನ್ ಮಾಡ್ತಾ ಇದ್ದೇವೆ. ಕಳೆದ ವರ್ಷ G20 ಶೃಂಗಸಭೆ ಭಾರತದಲ್ಲಿ ನಡೀತು, ತಮಗೆಲ್ಲ ಗೊತ್ತಿದೆ. G20 ಶೃಂಗಸಭೆಯಲ್ಲಿ 58 ದೇಶಗಳಿಗೆ ನಮ್ಮ ಹಸಚಿತ್ತಾರವನ್ನು ಪ್ರದರ್ಶನ ಮತ್ತು ಉಪನ್ಯಾಸ ಮಾಡಲಿಕ್ಕೆ ನಮ್ಮ ಸರ್ಕಾರ ಅವಕಾಶ ಕೂಡ ಕೊಟ್ಟಿತ್ತು. ಈಗ ನಮ್ಮ CFTRI ಮತ್ತು BTPS ತಂಡ, GI ತಂಡ ಹಸಚಿತ್ತಾರವನ್ನು ಕರ್ನಾಟಕದ ಒಂದು ಪ್ರಾದೇಶಿಕ ಕಲೆಯಾಗಿ GI ಘೋಷಣೆ ಮಾಡಲಿಕ್ಕೆ ಸಿದ್ಧತೆ ನಡೆಸಿಕೊಂಡಿರುವುದು ತುಂಬಾ ಸಂತೋಷ. ಭಾರತದ ಇಂಡೋಜಿನಿಯಸ್ ಕಲೆಯಾಗಿರ್ತಕ್ಕಂಥ ಈ ಹಸಚಿತ್ತಾರವನ್ನು ನಾವೆಲ್ಲ ನಮ್ಮ ಕನ್ನಡ ಭಾಷೆ ಅಂತ ನಮ್ಮ ಏನು ಅಭಿಮಾನ ಪಡ್ತೀವಿ, ಹಾಗೇನೆ ನಮ್ಮ ಪ್ರಾದೇಶಿಕ ಕಲೆ, ನಮ್ಮ ಒಂದು ಪ್ರೌಢ ಸಾಂಪ್ರದಾಯಿಕ ಕಲೆಯನ್ನ ಉಳಿಸಿಕೊಳ್ಳುವ ಮೂಲಕ rice based